ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಲೋವೆರಾ ಗ್ಲಿಸರಿನ್ ಸೋಪು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ಅಲೋವೆರಾದಿಂದ ಜ್ಯೂಸ್ ತೆಗೆದು ಜ್ಯೂಸಿಂದ ಮಾಡುವ ಸೋಪ್ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇವಾಗ ಒಂದು ಸಣ್ಣ ಆರ್ಡರ್ ಬಂದಿದೆ, ಆವಾಗ ನನಗೆ ವಿಡಿಯೋ ಮಾಡುವ ಅಂತ ಹೇಳಿ ಅನಿಸ್ಕೊಂಡೆ. ನಾನು 3 ಅಲೋವೆರಾದ ಸೋಪು, ಇದರ ಒಟ್ಟಿಗೆ ನನಗೆ ಕಸ್ತೂರಿ ಅರಿಶಿಣದ ಸೋಪಿದು ಕೂಡ ಆರ್ಡ್ರ್ ಬಂದಿತ್ತು. ಸೊ ಅದು ಕೂಡ ಒಟ್ಟಿಗೆ ಮಾಡ್ತಾ ಇದ್ದೇನೆ. ಅದರ ವಿಡಿಯೋ ಇದರಲ್ಲಿ ಇಲ್ಲ, ಅದು ನಾನು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನಾನು ಅಲೋವೆರಾದ ಪ್ಯೂರ್ ವೈಟ್ ಗ್ಲಿಸರಿನ್ ಸೋಪನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿವಾಗ 2 ಸೋಪಿಗೆ ಬೇಕಾದಷ್ಟು ಗ್ಲಿಸರಿನ್ ತಗೊಂಡಿದ್ದೀನಿ. ನಾನಿವಾಗ ಒಂದು 500 ಗ್ರಾಮ ಗ್ಲಿಸರಿನ್ ಬೇಸನ್ನು ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾಡಿಕೊಂಡು 3 ಸೋಪು ಸಿಗುತ್ತೆ ನನಗೆ. ಸೊ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇವಾಗ ನಾನು ಗ್ಲಿಸರಿನನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತೇನೆ. ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂತ ಹೇಳಿದರೆ, ನೀವು ಯಾರಾದರೂ ನೋಡುವವರಿದ್ದರೂ ಅವರಿಗೂ ಗೊತ್ತಾಗಲಿ ಅಂತ ಹೇಳುವುದಕ್ಕೋಸ್ಕರ ನಾನು ಪದೇ ಹೇಳ್ತಾ ಇರೋದು. ಇವಾಗ ನಾವು ಈ ಥರ ಕ್ಯೂಬ್ಗಳಾಗಿ ಮಾಡಿದರೆ ನಮಗೆ ಬೇಗ ಮೆಲ್ಟಾಗಿ ಸಿಗುತ್ತೆ. ನಾವು ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ನೋಡಿ, ಗ್ಲಿಸರಿನ್ ಬೇಸು ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಕ್ಲಾಸಾಗಿ, ನಾವು ಫಸ್ಟ್ ಕ್ಲಾಸ್ ನಾವು ಒಳ್ಳೆ ಬೇಸ್ ತಗೊಂಡ್ರೆ ನಮಗೆ ಒಳ್ಳೆಯ ಬೇಸೆ ಸೋಪೇ ಸಿಗುತ್ತೆ. ಸೊ ನಿಮಗೆ ಈ ಬೇಸ್ ನೋಡುವಾಗಲೇ ಗೊತ್ತಾಗುತ್ತೆ. ಇವಾಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡೋದ್ರಿಂದ ನಾನು ಅದೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಮೊದಲು ಜ್ಯೂಸ್ ಮಾಡಬೇಕಿತ್ತು, ಆದರೆ ಗ್ಲಿಸರಿನ್ ನೋಡಿದ ಕೂಡಲೇ ಅದು ಕಟ್ ಮಾಡುವ ಅಂತೇಳಿ ಅನಿಸ್ಕೊಂಡಿತ್ತು. ಇವಾಗ ಅದಕ್ಕೆ ಬೇಕಾದ ಜ್ಯೂಸ್ಗಳನ್ನು ರೆಡಿ ಮಾಡೋಣ. ಇವಾಗ ನೋಡಿ, ಚೆನ್ನಾಗಿ ಈ ಜ್ಯೂಸ್ಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಅಲೋವೆರಾವನ್ನು 2 ಟೈಪಲ್ಲಿ ಕೂಡ ನಮಗೆ ಮಾಡ್ಬೋದು. ಈ ಥರ ನಾವು ಅದರದ್ದು ರಸವನ್ನು ತೆಗೆದು ಅದನ್ನು ಜ್ಯೂಸ್ ಮಾಡಿಕೊಂಡು ಮಾಡ್ಬೋದು, ಅಥವಾ ನಾವು ಫುಲ್ಲಾಗಿ ಅದನ್ನು ತೆಗೆದು ಏನು ಗ್ರೀನ್ ಕಲರ್ ಇದೆ ನೋಡಿ, ಫುಲ್ಲಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫುಲ್ಲಾಗಿ ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಸೋಪ್ ಮಾಡ್ಬೋದು. ಅದು ನಾನು ಬೇರೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ನನಗೆ ಪ್ಯೂರಾಗಿ ವೈಟ್ ಕಲರ್ ಅಲೋವೆರಾ ಸೋಪು ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಜೆಲ್ಲನ್ನು ತೆಗೆದು ಜ್ಯೂಸ್ ಮಾಡಿಕೊಂಡು ಸೋಪ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು. ನೋಡಿ, ಇವಾಗ ಅಲೋವೆರಾದ ಎಲ್ಲ ಜ್ಯೂಸ್ಗಳನ್ನು ತೆಗೆದಾಯಿತು. ಇದಕ್ಕೆ ನಾನು 3 ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ತಾಯಿದ್ದೀನಿ, ವೆಜಿಟೇಬಲ್ ಗ್ಲಿಸರಿನ್. ಇವಾಗೊಂದು 2ರಿಂದ 3 ಡ್ರಾಪಷ್ಟು ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ತರೋಣ. ನೋಡಿ, ಜ್ಯೂಸ್ ರೆಡಿಯಾಗಿದೆ ನಮ್ಮದು. ಇದಕ್ಕೆ ನಾನೊಂದು 1/4 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಗಾಣದ ಎಣ್ಣೆ. ನಾನು ಹೇರ್ ಆಯಿಲಿಗೆ ಯೂಸ್ ಮಾಡುವ ಎಣ್ಣೆಗಳಿದು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಇದನ್ನು ಮೆಲ್ಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಡೀಟೇಲಾಗಿ ಯಾಕೆ ಹೇಳೋದು ಅಂತ ಹೇಳಿದರೆ, ನಾನು ಯಾವ ಥರ ಸೋಪ್ ಮಾಡ್ತೇನೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರಬೇಕು. ಅದಕ್ಕೋಸ್ಕರ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ನನ್ನಿಂದ ಸೋಪ್ ಪರ್ಚೇಸ್ ಮಾಡುವ ಪ್ರತಿಯೊಬ್ಬರು ಗೊತ್ತಾಗಿರಬೇಕು ನಾನು ಏನೆಲ್ಲ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಇವಾಗ ನಾನು ಆ ಜ್ಯೂಸನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಬೇಸ್ ಮತ್ತು ಜ್ಯೂಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ತುಂಬ ಸ್ಪೀಡಾಗಿ ಹಾಕೋದು ಬೇಡ. ನೋಡಿ, ಈ ಥರ ಚೆನ್ನಾಗಿ ಬೇಸ್ ಮತ್ತು ಜ್ಯೂಸು ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಮೋಲ್ಡಿಗೆ ಹಾಕುವ ವಿಡಿಯೋವನ್ನು ತೆಗಿಲಿಕ್ಕೆ ಆಗಲಿಲ್ಲ. ನಾನು ಕ್ಯಾಮರಾ ಆನ್ ಮಾಡಲಿಕ್ಕೆ ಮರ್ತೋಗಿದ್ದೆ, ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇವಾಗ ನಾನು ನೊರೆಯನ್ನೆಲ್ಲ ಸ್ಪೂನಿಂದ ತೆಗಿತಾ ಇದ್ದೇನೆ. ಇದಕ್ಕೆ ನಾನು ಯಾವುದೇ ಸ್ಪ್ರೇಯರ್ ಹಾಕ್ತಾ ಇಲ್ಲ.
ಇವಾಗ ನಾನು ರಾತ್ರಿ ಮಾಡಿಟ್ಟದು ಮಾರನೇ ದಿನ ಬೆಳಿಗ್ಗೆ ನಾನು ಇದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಅಟ್ಲೀಸ್ಟು 4 to 5 hours ನಮಗೆ ಬೇಕಾಗುತ್ತೆ, ಅದು ಇಟ್ಟರೆ ಚೆನ್ನಾಗಿ ಬರುತ್ತೆ ಸೋಪು. ನಾನಿಲ್ಲಿ ರಾತ್ರಿ ಮಾಡಿ ಡೇ ತೆಗೆಯೋದು. ಇದೆಲ್ಲ ನನಗೆ ಆರ್ಡ್ರ್ ಬಂದ ಸೋಪುಗಳು. ಇದು ನಾನು ಕಸ್ತೂರಿ ಅರಿಶಿಣದ ಸೋಪು ಕೂಡ ಮಾಡಿದ್ದೆ. ನಾನು ಕಾಫಿ ಸೋಪುಗಳು, ಪ್ರತಿಯೊಂದು ಸೋಪುಗಳು ನನಗೆ ಆರ್ಡ್ರ್ ಬಂದಿತ್ತು. ಸೊ ಅದೆಲ್ಲ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನನಗೆ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪರ್ಫೆಕ್ಟಾಗಿ ನಮ್ಮದು ಪ್ಯೂರ್ ಅಲೋವೆರಾ ಗ್ಲಿಸರಿನ್ ಸೋಪು ರೆಡಿ ಆಗಿದೆ. ಯಾರಿಗಾದರೂ ಸೋಪು ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.